ನಮಸ್ಕಾರ ರೈತ ಬಂಧುವರೇ, ನಾನು ಸತೀಶ್ ಅಂಗಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ. ನಾನು ನಿಮ್ಮ ಮುಂದೆ ಇವತ್ತೊಂದು ವಿಷಯನ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಏನು ಕೇಂದ್ರ ಸರ್ಕಾರದಿಂದ ರೈತರಿಗೆ ಆರ್ಥಿಕ ನೆರವನ್ನು ನೀಡ್ತಾ ಇದ್ರು, ಆ ಹಣ ಬರಲಿಕ್ಕೆ ಇಲ್ಲಿ KYCಯನ್ನು ಮಾಡಬೇಕಾಗಿದೆ. ನಾನು ಇಲ್ಲಿ ಯಾಕೆ ಇಷ್ಟೊಂದು ತುಂಬ ವೇಗವಾಗಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಜನಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀಲ್ಸ್ ಯುಗದಲ್ಲಿ ನಾವಿದ್ದೀವಿ. ಹಾಗಾಗಿ ಯಾರೂ ಕೂಡ ಒಂದು 5-10 ನಿಮಿಷ ವಿಡಿಯೋಗಳು ಮಾಡಿದರೆ ಯಾರಿಗೂ ನೋಡೋವಂಥ ಒಂದು ತಾಳ್ಮೆ ಯಾರಿಗೂ ಇಲ್ಲ. ಹಾಗಾಗಿ ನಾನು ತುಂಬ ವೇಗವಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಗೊತ್ತಿದ್ದವರು ಇದನ್ನು ಅರ್ಥ ಮಾಡಿಕೊಂಡು ನೋಡ್ಬೋದು. ಇಲ್ಲ ಅಂತ ಹೇಳಿದರೆ ತಮ್ಮ ಹತ್ತಿರದ ಗ್ರಾಮ 1 ಮತ್ತು CSC ಸೆಂಟರ್ ಅಂದರೆ ಏನು ಸೈಬರ್ ಸೆಂಟರ್ಗಳಿದ್ದಾವೆ ಅಲ್ಲಿ ಹೋದರೆ ಮಾಡಿಕೊಡ್ತಾರೆ. ದಯವಿಟ್ಟು ಈ CSC ಸೆಂಟ್ರವರು ಮತ್ತು ಗ್ರಾಮ 1ಅವರು ಕೂಡ ಇದರಲ್ಲಿ ಅತಿ ಹೆಚ್ಚು ದುಡ್ಡುಗಳನ್ನು ತಗೊಳ್ಬಾರ್ದು. ಕೆಲವೊಬ್ಬ ಮುಗ್ಧ ರೈತರುಗಳು ಇರ್ತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಅಂಥದ್ರಲ್ಲಿ ನಾವು ಏನು ಅದಕ್ಕೊಂದು ಬೆಲೆ ಬಾಳುವಂಥ ಒಂದು ಏನು ಶುಲ್ಕವನ್ನು ಮಾತ್ರ ತಗೊಬೇಕು ಅಂತೇಳಿ ನಾನು ಕೂಡ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಮುಂದಿನ ಕಂತಿನ ಹಣ ಏನು ಈ ಕೇಂದ್ರ ಸರ್ಕಾರದಿಂದ 2,000 ರೂಪಾಯಿ ಒಂದು ವರ್ಷಕ್ಕೆ 3 ಸಲ ಏನು ಹಣವನ್ನು ಹಾಕ್ತಾ ಇದ್ರು, ಆ ಹಣ ನಿಮ್ಮ ಖಾತೆಗೆ ಬರಲ್ಲ. ಯಾಕಪ್ಪ ಅಂದ್ರೆ ಇದನ್ನ ಯಾಕೆ ಮಾಡಿಸ್ಬೇಕು ಅಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಸಾಕಷ್ಟು ಕೆಲವೊಂದು ಆಧಾರ್ ಕಾರ್ಡ್ಗಳಲ್ಲಿ ಬದಲಾವಣೆ ಆಗಿರ್ತವೆ, ಕೆಲವೊಂದು ಪಾಣಿಗಳು ಇಲ್ಲಿ ಬದಲಾವಣೆಗಳಿರ್ತವೆ. ಇಂಥನ್ನೆಲ್ಲ ಸರಿಪಡಿಸ್ಕೋಬೇಕು ಅಂದ್ರೆ ಈ KYC ತುಂಬಾ ಮುಖ್ಯವಾಗಿದ್ದು. ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಇದು ಸಾಕಷ್ಟು ಜನ ರೈತರಿಗೆ ತಲುಪಬೇಕು ಮತ್ತೆ ಸರ್ಕಾರದ ಸವಲತ್ತುಗಳು ಎಲ್ರಿಗೂ ಕೂಡ ತಲುಪಬೇಕು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.